ಇವತ್ತು 1ನೇ ತಾರೀಕು ಕೊನೆ ಹಂತದ ಚುನಾವಣೆ ಮುಗಿತಾ ಇದ್ದ ಹಾಗೆ, ಅಂದ್ರೆ ಮತದಾನ ಮುಗಿತಾ ಇದ್ದ ಹಾಗೆ ಇಡೀ ದೇಶದ ಜನ ನಿರೀಕ್ಷೆ ಮಾಡ್ತಾ ಇದ್ದಂತ ಎಕ್ಸಿಟ್ ಪೋಲ್ ಫಲಿತಾಂಶಗಳು ಕೂಡ ಒಂದೊಂದಾಗಿ ಹೊರಬರ್ತಾ ಇದೆ. TV9 ಎಕ್ಸಿಟ್ ಪೋಲ್ ಸೇರಿದ ಹಾಗೆ ಇತರ ಮತದಾನೋತ್ತರ ಸಮೀಕ್ಷೆಯ ಏಜೆನ್ಸಿಗಳು ಏನ್ ಹೇಳ್ತಾ ಇವೆ, ಆ ಡೀಟೇಲ್ಸ್ ಅನ್ನ ಕಳೆದ ಕೆಲ ಗಂಟೆಗಳಿಂದ ನೀವು ನೋಡ್ತಾ ಇದ್ರಿ. ಎಲ್ಲರೂ ನಿರೀಕ್ಷೆ ಮಾಡ್ತಾ ಇರುವಂತದ್ದು ಅಂದ್ರೆ ಉತ್ತರ ಪ್ರದೇಶದಲ್ಲಿ ಏನಾಗುತ್ತೆ ಅಂತ. ಯಾಕಂದ್ರೆ ಉತ್ತರ ಪ್ರದೇಶದ 80 ಸ್ಥಾನಗಳನ್ನ ಗೆದ್ರೆ, ಅಂದ್ರೆ ಬಹುತೇಕ ಅದರಲ್ಲಿ ಸ್ಥಾನಗಳನ್ನ ಗೆದ್ರೆ ದೇಶ ಗೆಲ್ಲೋಕ್ ಅನುಕೂಲ ಅಂತ. ಸೊ ಹಾಗಾಗಿ ಅಂತಹ 80 ಕ್ಷೇತ್ರಗಳನ್ನ ಹೊಂದಿರುವಂತಹ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶದಲ್ಲಿ ಈ ಬಾರಿ ಕಮಾಲ್ ಮಾಡೋದು ಯಾರು? ಬಿಜೆಪಿಗೆ 62 ಸ್ಥಾನ ಸಿಗೋ ಸಾಧ್ಯತೆ ಇದೆ. ಸೇಮ್ ಲೈಕ್ ಲಾಸ್ಟ್ ಇಯರ್ ರಿಸಲ್ಟ್ ಬರ್ಬೋದು ಅಂತ. SP 11, ಕಾಂಗ್ರೆಸ್ 3 ಸ್ಥಾನ ಪಡೆಯುವಂತ ನಿರೀಕ್ಷೆ ಇದೆ. ಅಪ್ನಾದಳಿ 2, RLDಗೆ 2 ಸ್ಥಾನ ಸಿಗಬಹುದಾದಂತ ಚಾನ್ಸಸ್ ಇದೆ. ಇದು TV9 ಪೋಲ್ಸ್ಟ್ರಾಟ್ ಪೀಪಲ್ಸ್ ಇನ್ಸೈಟ್ ಸರ್ವೆ. ಉತ್ತರ ಪ್ರದೇಶದ 80 ಕ್ಷೇತ್ರಗಳ ಪೈಕಿ 2019ರಲ್ಲಿ ಬಿಜೆಪಿ 64 ಸ್ಥಾನಗಳನ್ನ ಗೆದ್ದಿತ್ತು. ಬಿಜೆಪಿ ಅಂತ ಅಂದ್ರೆ NDA. ಅಪ್ನಾದಳ್ ಜೊತೆ ಸೇರಿ ಕಳೆದ ಬಾರಿ ಎಲೆಕ್ಷನ್ ಅನ್ನ ಫೇಸ್ ಮಾಡಿದ್ದಂತ ಬಿಜೆಪಿ 64 ಸ್ಥಾನಗಳನ್ನ ಗೆದ್ದಿತ್ತು, ಅಂದ್ರೆ NDA. ಬಟ್ ಈ ಬಾರಿ 2 ಸ್ಥಾನ ಹೆಚ್ಚಿಗೆ ಗೆಲ್ಬಹುದು, ಅಂದ್ರೆ ಬಿಜೆಪಿ ಅಲ್ಲ NDA. ಸೊ NDA ಈ ಸಲ ಬಿಜೆಪಿ NDA ಈ ಸಲ 66 ಸ್ಥಾನಗಳನ್ನ ಗೆಲ್ಬಹುದು. SP ಇಂಡಿಯಾ ಮೈತ್ರಿಕೂಟ ಅಲ್ಲ, ಕೇವಲ SP 11 ಸ್ಥಾನ ಗೆಲ್ಬಹುದು. ಕಾಂಗ್ರೆಸ್ 3 ಸ್ಥಾನಗಳನ್ನ ಗೆಲ್ಲಬಹುದು ಅನ್ನುವಂಥದ್ದು ಮತದಾನೋತ್ತರ ಸಮೀಕ್ಷೆಯ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗ್ತಾ ಇರುವಂತಹ ಸಂಗತಿ. ಅಂತ ಅಂದ್ರೆ 66, 11, 77 ಪ್ಲಸ್ 3 80 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ BSP ಏನ್ ಈ ಬಾರಿ ಉಲ್ಲೇಖ ಇಲ್ಲ. ಕಳೆದ ಬಾರಿ ಮಹಾಗಠಬಂಧನ್ ಮಾಡಿಕೊಂಡು ಬಿಜೆಪಿ BSP ಹಾಗೆ SP 15 ಕ್ಷೇತ್ರ ಗೆಲ್ಲೋದಕ್ಕೆ ಯಶಸ್ವಿಯಾಗಿತ್ತು. ಬಟ್ ಈ ಬಾರಿ BSP ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ತಾ ಇದೆ. ಈ ಕ್ಷಣ ತನಕ BSP ಇಷ್ಟು ಕ್ಷೇತ್ರ ಗೆಲ್ಬಹುದು ಅನ್ನುವಂಥದ್ದು ಎಲ್ಲೂ ಇಲ್ಲ. TV9 ಪೋಲ್ಸ್ಟ್ರಾಟ್ ಪೀಪಲ್ಸ್ ಇನ್ಸೈಟ್ ಸರ್ವೆ ಏನ್ ಹೇಳ್ತಾ ಇದೆ? ಬಿಜೆಪಿ 306 ಸ್ಥಾನ ಸಿಗುವಂತ ನಿರೀಕ್ಷೆ ಇದೆ TV9 ಎಕ್ಸಿಟ್ ಪೋಲ್ ನ ಪ್ರಕಾರವಾಗಿ. ಅಂದ್ರೆ NDA 341 ಸ್ಥಾನಗಳನ್ನ ಗೆಲ್ಬಹುದು ಅನ್ನುವಂತ ಒಂದು ಮುನ್ಸೂಚನೆ ಸಿಗ್ತಾ ಇದೆ TV9 ನ ಸರ್ವೆ ಮುಖೇನವಾಗಿ. ಹೌದು, ಪ್ರಜಾಪ್ರಭುತ್ವದ ಅತಿ ದೊಡ್ಡ ಮತಹಬ್ಬ ಇವತ್ತಿಗೆ ಮುಗಿದಿದೆ. ಈ ಬಾರಿ ಯಾರು ಅಧಿಕಾರದ ಪಟ್ಟಕ್ಕೇರ್ತಾರೆ, ಈ ಬಾರಿ ಚುನಾವಣೆಯನ್ನ ಗೆಲ್ಲೋದು ಯಾರು, ಯಾರಿಗೆಷ್ಟು ಸ್ಥಾನ ಅಂತ ದೇಶದ ಪ್ರತಿ ಕ್ಷೇತ್ರದಲ್ಲೂ ಕೂಡ ಸಹಜವಾಗಿ ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ. ಇದೇ ಹೊತ್ತಲ್ಲಿ ಬಹು ನಿರೀಕ್ಷಿತ ಮತದಾನೋತ್ತರ ಸಮೀಕ್ಷೆ ಕೂಡ ಹೊರಬಿದ್ದಿದೆ. ಈ ಬಾರಿ ಕೂಡ ಬಿಜೆಪಿಯೇ ಅಧಿಕಾರಕ್ಕೆ ಬರುತ್ತೆ, ಮೋದಿಗೆ ಮತದಾರ ಜೈ ಅಂದಿದ್ದಾನೆ ಅಂತ ಬಹುತೇಕ ಸಮೀಕ್ಷೆಗಳು ಭವಿಷ್ಯ ನುಡಿತಾ ಇವೆ. ಹಾಗಾದ್ರೆ ಅಖಾಡದಲ್ಲಿ ಇಂಡಿಯಾ ಮೈತ್ರಿಕೂಟ ಫೈಟ್ ಕೊಟ್ಟಿದ್ಯಾ? ಜಿದ್ದಾಜಿದ್ದಿನ ಕಣದಲ್ಲಿ ಗದ್ದುಗೆ ಏರೋದು ಯಾರು? ಯಾವ್ಯಾವ ಸಮೀಕ್ಷೆಗಳು ಏನೇನ್ ರಿಪೋರ್ಟ್ ಕೊಡ್ತಾ ಇವೆ? ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿನ ಮಾಹಿತಿ ನೋಡ್ಕೊಂಬೋಣ. ಇದು ಅಂತಿಂತ ಕದನವಲ್ಲ, ಕ್ಷಣ ಕ್ಷಣಕ್ಕೂ ಜಿದ್ದು ರೋಚಕತೆಯಿಂದ ಕೂಡಿದ್ದ ಮಹಾಕದನ. ಈ ಮಹಾಕಾಳಗ ಗೆಲ್ಲೋಕೆ ರಣಕಣದಲ್ಲಿ ಕಲಿಗಳು ಕಾದಾಡಿದ್ದು ಅಷ್ಟಿಷ್ಟಲ್ಲ. ಬಾಯ್ ಬಿಟ್ರೆ ಬೆಂಕಿ ಅಂತ ಮಾತು. ಮೋದಿ ಪ್ರಧಾನಿಯಾಗಲ್ಲ ಅಂತ ಇಂಡಿಯಾ ಕೂಟ, ಕಾಂಗ್ರೆಸ್ 40 ದಾಟಲ್ಲ ಅಂತ NDA ಕೂಟ. ಅಬ್ಬಬ್ಬಾ, 1-2 ಜಮ್ಮು ಕಾಶ್ಮೀರದ ಆರ್ಟಿಕಲ್ 370 ಇಂದ ಹಿಡಿದು ಕನ್ಯಾಕುಮಾರಿಯಲ್ಲಿ ಮೋದಿ ಧ್ಯಾನ ಕೂತ ವಿಷಯವೂ ಅಖಾಡದಲ್ಲೇ ಅಸ್ತ್ರವಾಗಿತ್ತು. ಇಂಥ ರಣರೋಚಕ ಯುದ್ಧಕ್ಕೆ ಇವತ್ತು ತೆರೆ ಬಿದ್ದಿದೆ. ದೇಶದಾದ್ಯಂತ 7 ಹಂತದಲ್ಲಿ 543 ಕ್ಷೇತ್ರಗಳಿಗೆ ನಡೆದ ಮತಯುದ್ಧ ಅಂತ್ಯವಾಗಿದೆ. ಇಂಡಿಯಾ ಮೈತ್ರಿಕೂಟ NDA ಮಿತ್ರ ಪಕ್ಷಗಳ ಜಿದ್ದಿನ ಕಾದಾಟಕ್ಕೆ ಮತದಾರ ತೀರ್ಪು ಬರೆದಿದ್ದು, ಮತಯಂತ್ರದಲ್ಲಿ 8,360 ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗಿದೆ. ಇದೇ ಹೊತ್ತಲ್ಲಿ ಮತದಾನೋತ್ತರ ಸಮೀಕ್ಷೆ ಹೊರಬಿದ್ದಿದೆ. ಸೋಲೋ ಗೆಲುವಿನ ಲೆಕ್ಕಾಚಾರವನ್ನ ಮತ್ತಷ್ಟು ಹೆಚ್ಚಿಸಿದೆ. ಮತಯುದ್ಧ ಅಂತ್ಯ, ಹೊರಬಿತ್ತು ಎಕ್ಸಿಟ್ ಪೋಲ್. ಮತದಾನೋತ್ತರ ಸಮೀಕ್ಷೆಯಲ್ಲಿ ಯಾರಿಗೆ ಎಷ್ಟು ಸ್ಥಾನ, ಇಂಡಿಯಾ ಕೂಟಕ್ಕೆಷ್ಟು, ಮತದಾರನ ತೀರ್ಪು ಯಾರ ಕಡೆ? ಹತ್ತು ವರ್ಷದಿಂದ ದೇಶದಲ್ಲಿ ಕೇಸರಿ ಸಾಮ್ರಾಜ್ಯವನ್ನೇ ಕಟ್ಟಿದ ಮೋದಿ ಮತ್ತೆ ಗದ್ದುಗೆ ಏರೋ ದೊಡ್ಡ ಮುನ್ಸೂಚನೆ ಸಿಕ್ಕಿದೆ. ಅಬ್ ಕಿ ಬಾರ್ 400 ಪಾರ್ ಎಂದಿದ್ದ ಬಿಜೆಪಿ ತನ್ನ ಗುರಿ ಮುಟ್ಟಲ್ಲ ಅಂತ ಅನೇಕ ಸಮೀಕ್ಷೆಗಳು ಹೇಳ್ತಿವೆ.
ಆದ್ರೂ ಏಕ್ ಬಾರ್ ಔರ್ ಮೋದಿ ಸರ್ಕಾರ ಅಂತ ಬಹುತೇಕ ಸಮೀಕ್ಷೆಗಳು ಭವಿಷ್ಯ ನುಡಿಯುತ್ತಿವೆ. ಈ ಮೂಲಕ ಮೋದಿ ಹ್ಯಾಟ್ರಿಕ್ ಗೆಲುವು ನಿಚ್ಚಳ ಅಂತ ಮತದಾನೋತ್ತರ ಸರ್ವೆಗಳು ಅಂದಾಜಿಸಿವೆ. ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಮೋದಿಗೆ ಸ್ಪಷ್ಟ ಬಹುಮತ. ಮೋದಿಯನ್ನ ಕಟ್ಟಿಹಾಕಲು ಖರ್ಗೆ, ರಾಹುಲ್, ಸೋನಿಯಾ, ಅಖಿಲೇಶ್, ಕೇಜ್ರಿವಾಲ್, ಮಮತಾ ಬ್ಯಾನರ್ಜಿ ಸೇರಿದಂತೆ ದೇಶದ ಘಟಾನುಘಟಿ ನಾಯಕರು ಇಂಡಿಯಾ ಮೈತ್ರಿಕೂಟ ಸ್ಥಾಪಿಸಿ ತೊಡೆತಟ್ಟಿದ್ರು. ಈ ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ಲೋಕೆ ನಾನಾ ಅಸ್ತ್ರ ಹೂಡಿದ ಮೋದಿ ಬೇಟೆಯಾಡಲು ಬಂದವರನ್ನೇ ಬೇಟೆಯಾಡಿದ್ದಾರೆ ಅನ್ನೋದು ಸಮೀಕ್ಷೆಯಿಂದ ಗೊತ್ತಾಗ್ತಿದೆ. ಹಾಗಾದ್ರೆ ಯಾವೆಲ್ಲ ಸಮೀಕ್ಷೆಗಳು ಬಿಜೆಪಿಗೆ ಎಷ್ಟು ನಂಬರ್ ಕೊಟ್ಟಿವೆ? ಎನ್ಡಿಎಗೆ ಎಷ್ಟು ಸ್ಥಾನ ಸಿಕ್ಕಿದೆ? 400ರ ಗಡಿ ಮುಟ್ಟುತ್ತಾ ಇಂಡಿಯಾ ಮೈತ್ರಿಕೂಟ ಗೆಲ್ಲುತ್ತೆ ಅಂತ ಯಾವ ಸರ್ವೆ ಸಂಸ್ಥೆ ಹೇಳಿದೆ? ಎಲ್ಲವನ್ನೂ ಪಿನ್ ಟು ಪಿನ್ ತೋರಿಸ್ತೀವಿ ನೋಡಿ. TV9 ಪೋಲ್ ಸ್ಟ್ರಾಟ್ ಮತ್ತು ಪೀಪಲ್ಸ್ ಇನ್ಸೈಟ್ ನಡೆಸಿರೋ ಸಮೀಕ್ಷೆಯಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೇರಲಿದೆ ಅಂತ ಅಂದಾಜಿಸಲಾಗಿದೆ. TV9 ಪೋಲ್ ಸ್ಟ್ರಾಟ್ ಮತ್ತು ಪೀಪಲ್ಸ್ ಇನ್ಸೈಟ್ ಸಮೀಕ್ಷೆ ಪ್ರಕಾರ ಬಿಜೆಪಿ 305 ಸ್ಥಾನ ಗೆಲ್ಲಲಿದೆ. ಎನ್ಡಿಎ ಮಿತ್ರ ಪಕ್ಷಗಳು 35 ಕ್ಷೇತ್ರದಲ್ಲಿ ಗೆಲ್ಲುವ ಮೂಲಕ ಎನ್ಡಿಎ ಒಟ್ಟು 340 ಕ್ಷೇತ್ರದಲ್ಲಿ ಜಯಬೇರಿ ಬಾರಿಸೋ ಸಾಧ್ಯತೆ ಇದೆ. ಹಾಗೆಯೇ ಕಾಂಗ್ರೆಸ್ ಕಳೆದ ಬಾರಿಗಿಂತ ಕೊಂಚ ಚೇತರಿಕೆ ಕಂಡುಕೊಳ್ಳೋ ಸಾಧ್ಯತೆ ಇದ್ದು ಈ ಬಾರಿ 65 ಸ್ಥಾನದಲ್ಲಿ ಗೆಲ್ಲೋ ಸಾಧ್ಯತೆ ಇದೆ. ಒಟ್ಟು ಇಂಡಿಯಾ ಮೈತ್ರಿಕೂಟ 167 ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳಲಿದೆ ಅಂತ ಸಮೀಕ್ಷೆಯಿಂದ ಗೊತ್ತಾಗಿದೆ. ಇನ್ನು ಸರ್ವೆ ಸಂಸ್ಥೆ ಜನ್ ಕಿ ಬಾತ್ ಪ್ರಕಾರ ಎನ್ಡಿಎ ಬರೋಬ್ಬರಿ 377 ಸ್ಥಾನ ಗೆಲ್ಲೋ ಸಾಧ್ಯತೆ ಇದೆ. ಇಂಡಿಯಾ ಮೈತ್ರಿಕೂಟ 151 ಸ್ಥಾನಕ್ಕಷ್ಟೇ ತೃಪ್ತಿ ಪಟ್ಟುಕೊಳ್ಳಲಿದೆ ಅಂತ ಜನ್ ಕಿ ಬಾತ್ ಸಮೀಕ್ಷೆ ಹೇಳ್ತಿದೆ. ಇನ್ನು ರಿಪಬ್ಲಿಕ್ ಮತ್ತು ಪಿ ಮಾರ್ಕ್ ನಡೆಸಿದ ಸಮೀಕ್ಷೆಯು ಬಿಜೆಪಿಗೆ ಸ್ಪಷ್ಟ ಬಹುಮತ ಅಂತ ಹೇಳ್ತಿದೆ. ಎನ್ಡಿಎ ಮೈತ್ರಿಕೂಟ ಬರೋಬ್ಬರಿ 359 ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ರೆ ಇಂಡಿಯಾ ಮೈತ್ರಿಕೂಟ 154 ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳೋ ಸಾಧ್ಯತೆ ಇದೆ. ಮ್ಯಾಟ್ರಿಜ್ ನಡೆಸಿದ ಸಮೀಕ್ಷೆಯಲ್ಲಿ ಎನ್ಡಿಎ 353ರಿಂದ 368, ಇಂಡಿಯಾ ಕೂಟ 118ರಿಂದ 133 ಸ್ಥಾನದವರೆಗೆ ಗೆಲ್ಲೋ ಸಾಧ್ಯತೆ ಇದೆ. ಇನ್ನು ಎನ್ಡಿಟಿವಿ ಸಮೀಕ್ಷೆ ಪ್ರಕಾರ ಎನ್ಡಿಎ 365, ಇಂಡಿಯಾ 142 ಸ್ಥಾನ ಗೆಲ್ಲೋ ಸಾಧ್ಯತೆ ಇದೆ. ಹಾಗೆಯೇ ನ್ಯೂಸ್ ಎಕ್ಸ್ ಸರ್ವೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಬರೋಬ್ಬರಿ 371 ಸ್ಥಾನ ಗೆಲ್ಲೋ ನಿರೀಕ್ಷೆ ಇದ್ದು ಇಂಡಿಯಾ ಮೈತ್ರಿಕೂಟ 125 ಸ್ಥಾನಕ್ಕಷ್ಟೇ ತೃಪ್ತಿ ಪಟ್ಟುಕೊಳ್ಳುತ್ತೆ ಅಂತ ಅಂದಾಜಿಸಲಾಗಿದೆ. ಕರ್ನಾಟಕದಲ್ಲಿ ಕಳೆದ ಬಾರಿಗಿಂತ ಕುಸಿಯುತ್ತಾ ಬಿಜೆಪಿ ಸ್ಥಾನ. ಇನ್ನು ಕರ್ನಾಟಕದಲ್ಲಿ ಈ ಬಾರಿ ಗ್ಯಾರಂಟಿ ವರ್ಕೌಟ್ ಆಗೋ ಸಾಧ್ಯತೆ ಇದೆ. ಕಳೆದ ಬಾರಿಗಿಂತ ಬಿಜೆಪಿ ಕೆಲ ಸ್ಥಾನಗಳನ್ನ ಕಳೆದುಕೊಳ್ಳಲಿದೆ ಅಂತ ಅನೇಕ ಸಮೀಕ್ಷೆಗಳು ಹೇಳ್ತಿವೆ. TV9 ಪೋಲ್ ಸ್ಟ್ರಾಟ್ ಮತ್ತು ಪೀಪಲ್ಸ್ ಇನ್ಸೈಟ್ ನಡೆಸಿದ ಸಮೀಕ್ಷೆಯಲ್ಲಿ ಕರ್ನಾಟಕದ ಲೆಕ್ಕಾಚಾರ ಹೇಗಿದೆ ಅಂತ ನೋಡೋದಾದ್ರೆ TV9 ಪೋಲ್ ಸ್ಟ್ರಾಟ್ ಮತ್ತು ಪೀಪಲ್ಸ್ ಇನ್ಸೈಟ್ ಸಮೀಕ್ಷೆ ಪ್ರಕಾರ ಕರ್ನಾಟಕದ 28 ಕ್ಷೇತ್ರದಲ್ಲಿ ಬಿಜೆಪಿ ಈ ಬಾರಿ 5 ಸ್ಥಾನ ಕಳೆದುಕೊಳ್ಳೋ ಸಾಧ್ಯತೆ ಇದೆ. ಕಳೆದ ಬಾರಿ 25 ಸ್ಥಾನದಲ್ಲಿ ಜಯಬೇರಿ ಬಾರಿಸಿದ್ದ ಬಿಜೆಪಿ ಈ ಬಾರಿ 20 ಸ್ಥಾನ ಗೆಲ್ಲುತ್ತೆ ಅಂತ ಲೆಕ್ಕಾಚಾರ ಹಾಕಲಾಗಿದೆ. ಹಾಗೆಯೇ ಕಾಂಗ್ರೆಸ್ ತನ್ನ ಗ್ಯಾರಂಟಿ ಯೋಜನೆಗಳಿಂದ 7 ಸ್ಥಾನ ಹೆಚ್ಚಿಸಿಕೊಂಡು ಒಟ್ಟು 8 ಕ್ಷೇತ್ರದಲ್ಲಿ ವಿಜಯದ ಬಾವುಟ ಹಾರಿಸೋ ಸಾಧ್ಯತೆ ಇದೆ. ಇನ್ನುಳಿದಂತೆ TV9 ಪೋಲ್ ಸ್ಟ್ರಾಟ್ ಮತ್ತು ಪೀಪಲ್ಸ್ ಇನ್ಸೈಟ್ ಸಮೀಕ್ಷೆ ಪ್ರಕಾರ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಪಕ್ಷ ಎಷ್ಟು ಸ್ಥಾನ ಗೆಲ್ಲುತ್ತೆ ಅಂತ ನೋಡೋದಾದ್ರೆ ಮಧ್ಯಪ್ರದೇಶದಲ್ಲಿ 29 ಕ್ಷೇತ್ರಗಳನ್ನ ಬಿಜೆಪಿಯೇ ಗೆಲ್ಲಲಿದೆ. ಇಂಡಿಯಾ ಮೈತ್ರಿಕೂಟ 0 ಸುತ್ತಲಿದೆ ಅಂತ ಲೆಕ್ಕಾಚಾರ ಹಾಕಲಾಗಿದೆ. ಗುಜರಾತ್ನಲ್ಲೂ ಬಿಜೆಪಿಯೇ ಎಲ್ಲಾ ಕ್ಷೇತ್ರವನ್ನ ಕ್ಲೀನ್ ಸ್ವೀಪ್ ಮಾಡಲಿದೆ. ಇನ್ನು ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಅದ್ರಪಡಿಸಿಕೊಂಡ್ರೆ ಇಂಡಿಯಾ ಮೈತ್ರಿಕೂಟ 15 ಸ್ಥಾನ ಗೆಲ್ಲಲಿದೆ ಅಂತ ಸಮೀಕ್ಷೆಯಿಂದ ಗೊತ್ತಾಗಿದೆ. ಹಾಗೆಯೇ ಮಹಾರಾಷ್ಟ್ರದಲ್ಲಿರೋ 48 ಕ್ಷೇತ್ರಗಳ ಪೈಕಿ 22ರಲ್ಲಿ ಎನ್ಡಿಎ, ಇಂಡಿಯಾ ಮೈತ್ರಿಕೂಟ 25 ಕ್ಷೇತ್ರದಲ್ಲೇ ಗೆಲ್ಲೋ ಸಾಧ್ಯತೆ ಇದೆ. ಇನ್ನು ರಾಜಸ್ಥಾನದ 25 ಕ್ಷೇತ್ರದಲ್ಲಿ ಎನ್ಡಿಎ 19,
ಇಂಡಿಯಾ 5 ಕ್ಷೇತ್ರ ಗೆಲ್ಲಲಿದೆ ಅಂತ ಅಂದಾಜಿಸಲಾಗಿದೆ. ಇನ್ನು ಪಶ್ಚಿಮ ಬಂಗಾಳದ 42 ಕ್ಷೇತ್ರಗಳ ಪೈಕಿ ಎನ್ಡಿಎ 17 ಮತ್ತು ಇಂಡಿಯಾ ಮೈತ್ರಿಕೂಟ 25 ಕ್ಷೇತ್ರದಲ್ಲಿ ಗೆಲ್ಲೋ ಸಾಧ್ಯತೆ ಇದೆ. ಇನ್ನು ತಮಿಳುನಾಡು ಮತ್ತು ಕೇರಳದಲ್ಲಿ ಬಿಜೆಪಿ ಖಾತೆ ತೆರೆಯೋ ಸಾಧ್ಯತೆ ಇದ್ದು, ತಮಿಳುನಾಡಲ್ಲಿ 4, ಕೇರಳದಲ್ಲಿ 1 ಸ್ಥಾನದಲ್ಲಿ ಬಿಜೆಪಿ ಗೆಲ್ಲಲಿದೆ ಅಂತ ಸಮೀಕ್ಷೆ ಹೇಳ್ತಾಗಿದೆ. ಇನ್ನು ತೆಲಂಗಾಣದ 17 ಕ್ಷೇತ್ರದಲ್ಲೂ ಎನ್ಡಿಎ 7 ಕ್ಷೇತ್ರ ಮತ್ತು ಇಂಡಿಯಾ ಮೈತ್ರಿಕೂಟ 8 ಕ್ಷೇತ್ರದಲ್ಲಿ ಗೆಲ್ಲೋ ಸಾಧ್ಯತೆ ಇದೆ. ಆಂಧ್ರ ಪ್ರದೇಶದಲ್ಲಿ ಎನ್ಡಿಎ 12 ಕ್ಷೇತ್ರದಲ್ಲಿ ವಿಜಯ ಪತಾಕೆ ಹಾರಿಸೋ ಸಾಧ್ಯತೆ ಇದೆ. ಇನ್ನು ಒಡಿಶಾದ 21 ಸ್ಥಾನದಲ್ಲಿ ಎನ್ಡಿಎ 13, ಇಂಡಿಯಾ 1 ಸ್ಥಾನ ಗೆದ್ರೆ, ಬಿಹಾರದ 23 ಕ್ಷೇತ್ರದಲ್ಲಿ ಬಿಜೆಪಿಗೆ ಮತದಾರ ಗೆಲುವಿನ ಹಾರ ಹಾಕೋ ಸಾಧ್ಯತೆ ಇದೆ. ತಮಿಳುನಾಡಲ್ಲಿ ಖಾತೆ ಓಪನ್ ಮಾಡುತ್ತಂತೆ ಬಿಜೆಪಿ. ತಮಿಳುನಾಡು, ಕೇರಳದಲ್ಲಿ ವೋಟ್ ಶೇರ್ ಹೆಚ್ಚಿಸಿಕೊಂಡ ಬಿಜೆಪಿ. ವಿಷಯ ಅಂದ್ರೆ ತಮಿಳುನಾಡು ಮತ್ತು ಕೇರಳದಲ್ಲಿ ಈ ಬಾರಿ ಬಿಜೆಪಿ ಖಾತೆ ತೆರೆಯೋ ಸಾಧ್ಯತೆ ಇದೆ. ಅನೇಕ ಸಮೀಕ್ಷೆಗಳು ತಮಿಳುನಾಡಿನಲ್ಲಿ ಬಿಜೆಪಿ 3ರಿಂದ 4 ಸ್ಥಾನ ಗೆಲ್ಲಲಿವೆ ಅಂತ ಲೆಕ್ಕಾಚಾರ ಹಾಕಿವೆ. ತಮಿಳುನಾಡು ಮತ್ತು ಕೇರಳದಲ್ಲಿ ಬಿಜೆಪಿ ಕನಿಷ್ಠ 1 ಸ್ಥಾನ ಗೆದ್ರು ಅದು ದಕ್ಷಿಣ ಭಾರತದಲ್ಲಿ ಕಮಲ ಪಡೆಗೆ ಬೂಸ್ಟ್ ಸಿಕ್ಕಂತೆಯೇ ಲೆಕ್ಕ. ಅಲ್ಲದೆ ಸಿಂಗಲ್ ಡಿಜಿಟ್ ಇದ್ದ ವೋಟ್ ಶೇರ್ 2 ರಾಜ್ಯದಲ್ಲಿ ಡಬಲ್ ಡಿಜಿಟ್ ಆಗಿದೆ. ಇಂಡಿಯಾ ಮೈತ್ರಿಕೂಟ 295 ಕ್ಷೇತ್ರ ಗೆಲ್ಲಲಿದೆ ಎಂದ ಖರ್ಗೆ. ಇನ್ನು ಕೆಲ ಸರ್ವೆ ಸಂಸ್ಥೆಗಳು ಈ ಬಾರಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೇರಲಿದೆ ಅಂತ ಭವಿಷ್ಯ ನುಡಿದಿವೆ. ಇನ್ನು ಎಕ್ಸಿಟ್ ಪೋಲ್ಗೂ ಮುನ್ನ ಇಂಡಿಯಾ ಮೈತ್ರಿಕೂಟದ ನಾಯಕರು ಸಭೆ ನಡೆಸಿದ್ರು. ಸಭೆ ಬಳಿಕ ಮಾತನಾಡಿದ ಮಲ್ಲಿಕಾರ್ಜುನ ಖರ್ಗೆ, ನಾವು 295 ಕ್ಷೇತ್ರಗಳಲ್ಲಿ ಗೆಲ್ತೀವಿ, ಇದು ಜನತಾ ಸಮೀಕ್ಷೆ ಅಂದ್ರು. इंडिया गठबंधन कम से कम 295 सीटें प्लस 295 से ज्यादा आएंगे, कम तो नहीं आएंगे. ಒಟ್ನಲ್ಲಿ ಮತದಾನ ಮುಗಿದಿದೆ, ಭವಿಷ್ಯವು ಮತಯಂತ್ರದಲ್ಲೇ ಭದ್ರವಾಗಿದೆ. ಈ ಮಧ್ಯೆ ಮತದಾನೋತ್ತರ ಸಮೀಕ್ಷೆ ಹೊರಬಿದ್ದಿದ್ದು ರಾಜಕೀಯ ಪಕ್ಷಗಳಲ್ಲಿ ಹೊಸ ಲೆಕ್ಕಾಚಾರ ಶುರುವಾಗಿದೆ. ಈ ಸಮೀಕ್ಷೆ ಎಷ್ಟು ಸತ್ಯ, ಎಷ್ಟು ನಿಖರ ಅನ್ನೋದು ಜೂನ್ 4ರಂದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, TV9.